ನಮ್ಮ ಕಲಬುರಗಿ ಜಿಲ್ಲೆಯೊಳಗೆ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧ ಪಡೆದ ಗುಡಿ ಯಾವುದು ಅಂತ ಹೇಳಿದ್ರೆ ಕ್ಷೇಮಲಿಂಗೇಶ್ವರ ಗುಡಿ. ಇದು ಎಲ್ಲಿ ಬರ್ತವೆ ಅಂತ ಹೇಳಿದ್ರೆ ಕ್ಷೇತ್ರಪಳ್ಳಿ ನಡ ತಾಲೂಕು ಆಳಂದ ಜಿಲ್ಲಾ ಕಲಬುರಗಿ ಬರ್ತದೆ. ಇಲ್ಲಿ ಏನು ನೋಡೋಕೆ ಸಿಗ್ತವೆ ಅಂತ ಹೇಳ್ತಾರೆ. ನೋಡೋಣ ಬರ್ರಿ. ಇಲ್ಲಿ ದೊಡ್ಡ ದೇವಸ್ಥಾನ ಹೆಂಗದಪ್ಪ ಅಂತ ಹೇಳಿದ್ರೆ ಸುತ್ತಮುತ್ತ ಸ್ವಚ್ಛವಾದ ವಾತಾವರಣ ನೋಡೋದೇ ದೇವಸ್ಥಾನ. ಅದರ ಸುತ್ತಮುತ್ತ ವಾತಾವರಣ ಯಾವುದು ಅಂತ ಹೇಳಿದ್ರೆ ಬರ್ರಿ ಪ್ರಾಣಿಗಳು ಪಕ್ಷಿ ಮೀಸೆಟ್ಟ ಹಂಗದ ಮಸ್ತ್ ವಾತಾವರಣ ಅದ. ಅದಲ್ಲದೆ ಇಲ್ಲಿ 7 ಹೊಂಡಗಳು ಅದರ ಯಾರು ಪ್ರಸಿದ್ಧ ಪಡೆದ ಋಷಿಮುನಿಗಳು ಸ್ನಾನ ಮಾಡಿದ ಅಂತ ಹೊಂಡಗಳು ಕಾಣಿಸ್ತವೆ. ಅದು 7 ಅವ. ಅದಲ್ಲದೆ ದಾಸೋಹ ಬಗ್ಗೆ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ಗುಡಿ ಸುತ್ತಮುತ್ತಲ ಬೋರ್ಡ್ ಬರೆದು ಹಾಕ್ಯಾರ. ಅದು ಏನು ಮಾಹಿತಿಯನ್ನು ಹೇಳಿದ್ರೆ ದಾಸೋಹ ಬಗ್ಗೆ ಅದರ ಬಗ್ಗೆ ಏನು ವಿಶೇಷತೆ ಏನು ಹವನ ವಿಶೇಷತೆ ಏನು ಅಂತ ಇಲ್ಲಿ ನಿಮಗೆ ಗುಡಿ ಸುತ್ತಮುತ್ತ ನೋಡಕ್ಕೆ ಸಿಗ್ತದೆ ಕಾಣಿಸ್ತದೆ. ಅದು ಅಲ್ಲದೆ 7 ಹೊಂಡಗಳು ಬಲಿ ಹೆಸರು ಏನು ಇಲ್ಲಿ ಬರೆದು ಇಟ್ಟರೆ ಅಂದರೆ ಈ ಹೊಂಡಗಳು ಏನೇನು ಅಂತಾರೆ ಪ್ರತಿಯೊಂದು ಬರೆದು ಇಟ್ಟರೆ. ಅದು ಅಲ್ಲದೆ ಇಲ್ಲಿ ಅಮಾವಾಸ್ಯೆ ಅನ್ನೋ ಒಂದು ಟೈಮ್ ದಾಸೋಹ ಇರ್ತದೆ. ನಾನು ಹೋಗಿದ್ದೀನಿ ಅಮಾವಾಸ್ಯೆ ಆಗಿದ್ದನ ನನಗೆ ದಾಸೋಹ ಪ್ರಸಾದ ಸಿಕ್ತು. ಸಿಗುವಂಥ ನನ್ನ ಸಂಬರ ಚಂದ್ರತ ತೊಗೊಂಡಿವಿ. ಪ್ರಸಾದ ಹೆಂಗಿದ್ರು ಬೇರೆ ಯಾವುದೂ ಇಲ್ಲ. ಪ್ರಸಾದ ಹೆಂಗಿದ್ರು ಸರಿಯಾಗಿರ್ತಾ ಅಂತ ಹೇಳಿದ್ರೆ ಎಲ್ಲ ನಾನು ಇದೇ ರೀತಿ ಪ್ರಸಾದ ತೊಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದು ಟೋಟಲ್ ಹೇಳ್ತಾರೆ ಮನಸ್ಸಿಗೆ ಸಮಾಧಾನ ಆಯಿತು. ನೀವು ಇದಕ್ಕೆ ನಮ್ಮ ದೇವಸ್ಥಾನ ಮೊದಲು ನೋಡಿದ್ದೀರ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನೋಡಲಿಲ್ಲ ಅಂತ ಹೇಳಿದ್ರೆ ನೋಡದೇ ಇದ್ದವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇದ್ರಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.